ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ತಾಯಿಯನ್ನು ನೆನೆದು ಕಣ್ಣೀರಿಟ್ಟ ಕುಮಾರಿ, ನಗುವಿನ ಹಿಂದೆ ಇಷ್ಟೊಂದು ನೋವಿತ್ತ. ಎಲ್ಲರನ್ನು ನಗಿಸುತ್ತಾ ನಗುತ್ತಲೇ ತುಂಟಾಟ ಮಾಡುತ್ತಾ ತನ್ನ ಸುತ್ತಮುತ್ತ ಇರುವ ಪ್ರತಿಯೊಬ್ಬರಿಗೂ ಖುಷಿ ಕೊಡುತ್ತಾ ಇದ್ದ ಕುಮಾರಿ ಇಂದು ತನ್ನ ಮನಸ್ಸಿನಲ್ಲಿದ್ದ ನೋವನ್ನು ತಡೆದುಕೊಳ್ಳಲಾಗದೆ ಕಣ್ಣೀರಿಟ್ಟ ಕ್ಷಣ ನಿಜಕ್ಕೂ ಮನಸ್ಸನ್ನು ಕಲಕುವಂತಿತ್ತು. ಸದಾ ನಗುತ್ತಾ ಇರುವ ಈ ಹುಡುಗಿಯ ಮನಸ್ಸಿನೊಳಗೆ ಇಷ್ಟೊಂದು ನೋವು ಅಡಗಿದೆಯಾ ಅನ್ನೋದು ಗೊತ್ತಾದಾಗ ಅವಳನ್ನು ನೋಡಿದ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ಬರುವಂತಾಯಿತು. ಕುಮಾರಿ ಇನ್ನೂ ತನ್ನ ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ತಂದೆಯನ್ನು ಕಳೆದುಕೊಂಡಿದ್ದರು. ಜೀವನಕ್ಕೆ ಆಸರೆಯಾಗಬೇಕಿದ್ದ ತಂದೆ ಇಲ್ಲದ ಮೇಲೆ ತನ್ನ ತಾಯಿಯೇ ತನ್ನ ಪ್ರಪಂಚ ಎಂದುಕೊಂಡು ಕುಮಾರಿ ಬದುಕನ್ನು ಎದುರಿಸುತ್ತಾ ಬಂದಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಜೀವನದ ಕಷ್ಟಗಳನ್ನು ಅರ್ಥ ಮಾಡಿಕೊಂಡ ಕುಮಾರಿ ತನ್ನ ತಾಯಿಗೆ ತಾನೇ ಆಸರೆ ಆಗಬೇಕು ಎಂದು ನಿರ್ಧರಿಸಿಕೊಂಡು ದುಡಿಯಲು ಶುರು ಮಾಡಿದ್ದಾರೆ. ದಿನಕ್ಕೆ ಕೇವಲ ರೂಪಾಯಿ 150 ಸಂಪಾದನೆ ಮಾಡಿದರೂ ಅದರಲ್ಲಿ ತನ್ನ ಬದುಕನ್ನು ಸಾಗಿಸುವುದರ ಜೊತೆಗೆ ತನ್ನ ತಾಯಿಯ ಬದುಕಿನ ಬಗ್ಗೆಯೂ ಯೋಚಿಸುವ ಈ ಹುಡುಗಿಯ ಮನಸ್ಸು ಎಷ್ಟು ದೊಡ್ಡದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ತನಗೆ ಎಷ್ಟೇ ಕಷ್ಟ ಇದ್ದರೂ ಪರವಾಗಿಲ್ಲ, ತನ್ನ ತಾಯಿಗೆ ಮಾತ್ರ ಒಳ್ಳೆಯ ಊಟ ಕೊಡಬೇಕು, ತಾಯಿಯನ್ನು ಸಂತೋಷವಾಗಿ ನೋಡಬೇಕು ಅನ್ನೋ ಆಸೆಯೇ ಕುಮಾರಿಯ ಬದುಕಿನ ದೊಡ್ಡ ಕನಸು. ಆದರೆ ನಗುತ್ತಾ ಇರುವ ಕುಮಾರಿಯ ಬದುಕಿಗೂ ಒಂದು ದೊಡ್ಡ ಬಿರುಗಾಳಿ ಎದುರಾಗಲಿದೆ. ತಾಯಿಯ ಅನಾರೋಗ್ಯವನ್ನು ಸರಿಪಡಿಸಬೇಕು, ತಾಯಿಗೆ ಒಳ್ಳೆಯ ಜೀವನ ಕೊಡಬೇಕು ಅನ್ನೋ ಆಸೆ ಇದ್ದರೂ ಅದಕ್ಕೆ ಬೇಕಾದಷ್ಟು ಹಣ ಅವಳ ಕೈಯಲ್ಲಿ ಇಲ್ಲ. ಆದರೂ ಕಷ್ಟ ನೋಡಿ ಹಿಂದೆ ಸರಿಯದ ಹುಡುಗಿ ಕುಮಾರಿ ಎಷ್ಟೇ ನೋವು ಬಂದರೂ ಧೈರ್ಯದಿಂದ ನಿಂತು ತನ್ನ ತಾಯಿಗಾಗಿ ಬದುಕನ್ನು ಮುಂದುವರಿಸುತ್ತಿದ್ದಾರೆ. ತನ್ನ ತಾಯಿಯನ್ನು ಅವಮಾನ ಮಾಡಿದವರ ಮುಂದೆ ಒಂದು ದಿನ ತಾಯಿಯನ್ನು ತಲೆ ಎತ್ತಿ ನಿಲ್ಲಿಸಬೇಕು, ತನ್ನ ಮಗಳು ನನ್ನನ್ನು ನೋಡಿಕೊಂಡಳು ಅನ್ನೋ ಹೆಮ್ಮೆ ತಾಯಿಯ ಕಣ್ಣಲ್ಲಿ ಕಾಣಬೇಕು ಅನ್ನೋದೇ ಕುಮಾರಿಯ ದೊಡ್ಡ ಆಸೆ. ತನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ತನ್ನ ತಾಯಿಯ ಸಂತೋಷವನ್ನೇ ಹುಡುಕುತ್ತಿರುವ ಈ ಮಗಳ ಪ್ರೀತಿ ನಿಜಕ್ಕೂ ಕಣ್ಣೀರು ತರಿಸುವಂತಿದೆ. ಇಂತಹ ಮನಸ್ಸಿನಲ್ಲಿದ್ದ ನೋವನ್ನು ಇಷ್ಟು ದಿನ ನಗುವಿನ ಹಿಂದೆ ಮುಚ್ಚಿಟ್ಟಿದ್ದ ಕುಮಾರಿ ಅಗ್ನಿ ಪರೀಕ್ಷೆಯ ವೇದಿಕೆಯಲ್ಲಿ ತನ್ನ ತಾಯಿಯನ್ನು ನೆನೆದಾಗ ಮಾತ್ರ ಆ ಭಾವನೆಗಳನ್ನು ತಡೆದುಕೊಳ್ಳಲಾಗಲಿಲ್ಲ. ಇಲ್ಲಿ ಬಂದ ಮೇಲೆ ತನ್ನ ತಾಯಿಯನ್ನು ಕಳೆದುಕೊಂಡರೆ ಅನ್ನೋ ಭಯ ಅವಳ ಮನಸ್ಸನ್ನು ಎಷ್ಟು ಕಾಡಿರಬೇಕು. ಅದನ್ನು ಆ ಕ್ಷಣದ ಕಣ್ಣೀರು ಹೇಳುತ್ತಿತ್ತು. ತನ್ನೊಳಗೆ ಕಟ್ಟಿಕೊಂಡಿದ್ದ ಭಾವನೆಯೇ ಕಟ್ಟೆಯೇ ಒಡೆದು ಹೋದಂತೆ ಚಿಕ್ಕ ಮಗುವಿನಂತ ಕುಮಾರಿ ಅತ್ತ ಆ ಕ್ಷಣ ಅದನ್ನು ನೋಡಿದ ಪ್ರೇಕ್ಷಕರ ಕಣ್ಣಲ್ಲೂ ನೀರು ತರಿಸಿತು, ಜಡ್ಜ್ಗಳ ಕಣ್ಣಲ್ಲೂ ಭಾವನೆ ಕಾಣಿಸಿತು. ಇಡೀ ವೇದಿಕೆಯಲ್ಲೇ ಕೆಲ ಕ್ಷಣ ಮೌನ ಆವರಿಸಿತು. ಎಲ್ಲರನ್ನೂ ನಗಿಸುವ ಈ ಹುಡುಗಿಯ ಮನಸ್ಸಿನೊಳಗೆ ಇಷ್ಟು ದೊಡ್ಡ ನೋವಿದೆ ಅನ್ನೋ ಸತ್ಯ ಅಲ್ಲಿ ಎಲ್ಲರಿಗೂ ಅರ್ಥವಾಯಿತು. ಆದರೆ ಆ ಕಣ್ಣೀರಿನ ನಡುವೆಯೂ ಕುಮಾರಿ ಹೇಳಿದ ಒಂದು ಮಾತು ಮಾತ್ರ ಎಲ್ಲರ ಮನಸ್ಸಿಗೂ ಆಳವಾಗಿ ತಟ್ಟಿತು. ತನ್ನ ತಾಯಿಗೆ ಒಳ್ಳೆಯ ಊಟ ಕೊಡಿಸಬೇಕು, ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನೋ ಆಸೆ ತನಗಾಗಿ ದೊಡ್ಡ ದೊಡ್ಡ ಕನಸುಗಳನ್ನು ಕೇಳಿಕೊಳ್ಳದ ಆ ಹುಡುಗಿ ತನ್ನ ತಾಯಿಯ ಸಂತೋಷವನ್ನೇ ತನ್ನ ಬದುಕಿನ ದೊಡ್ಡ ಗೆಲುವು ಎಂದುಕೊಂಡಿದ್ದಾಳೆ. ಕುಮಾರಿಯ ಕತೆ ನಮಗೆ ಒಂದು ವಿಷಯವನ್ನು ನೆನಪಿಸುತ್ತದೆ. ಯಾವಾಗಲೂ ನಗುತ್ತಾ ಇರುವ ವ್ಯಕ್ತಿ ನೋವಿಲ್ಲದವನು ಅಂತ ಅರ್ಥವಲ್ಲ. ಕೆಲವೊಮ್ಮೆ ಅತಿಯಾಗಿ ನಗಿಸುವವರ ಹೃದಯದಲ್ಲಿ ಹೇಳಲಾಗದಷ್ಟು ದೊಡ್ಡ ನೋವು ಇರುತ್ತದೆ. ಕುಮಾರಿಯ ನಗುವಿನ ಹಿಂದೆ ಅಡಗಿದ್ದ ಆ ನೋವು ಇಂದು ಎಲ್ಲರ ಮುಂದೆ ಕಣ್ಣೀರಾಗಿ ಹೊರಬಂದಿದೆ. ಕುಮಾರಿಗೆ ಜೀವನದಲ್ಲಿ ಇನ್ನಷ್ಟು ಒಳ್ಳೆಯ ಅವಕಾಶಗಳು ಸಿಗಲಿ, ಅವಳ ತಾಯಿಯ ಆರೋಗ್ಯ ಚೆನ್ನಾಗಿರಲಿ, ತಾಯಿ ಮಗಳು ಇಬ್ಬರು ಸದಾ ಸಂತೋಷದಿಂದ ಇರಲಿ. ಇಷ್ಟು ಕಷ್ಟಗಳ ನಡುವೆಯೂ ತಾಯಿಗಾಗಿ ಹೋರಾಡುತ್ತಿರುವ ಕುಮಾರಿಯ ಭವಿಷ್ಯ ಉಜ್ವಲವಾಗಲಿ ಎಂದು ನಾವೆಲ್ಲರೂ ಹಾರೈಸೋಣ. ನಿಮ್ಮ ಒಂದು ಪ್ರೋತ್ಸಾಹದ ಮಾತು, ಒಂದು ಒಳ್ಳೆಯ ಕಾಮೆಂಟ್, ಒಂದು ಸಣ್ಣ ಬೆಂಬಲ ಕೂಡ ಕುಮಾರಿಯಂತಹ ಪ್ರತಿಭೆಗಳಿಗೆ ದೊಡ್ಡ ಶಕ್ತಿಯಾಗಬಹುದು. ಹಾಗಾಗಿ ಕುಮಾರಿಗೆ ನಿಮ್ಮ ಆಶೀರ್ವಾದ ಮತ್ತು ಪ್ರೋತ್ಸಾಹ ನೀಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯ ತನಕ ಧನ್ಯವಾದಗಳು.